ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾವಧೂತರು ರಚನೆ ಮಾಡಿದ ರಾಘವೇಂದ್ರ ಸಹಸ್ರ ನಾಮಾವಲಿಗಳಲ್ಲಿ ಅಕಾರಾದಿ ವರ್ಣಗಳಿಂದ ಸ್ವರಾಕ್ಷರಗಳಿಂದ ಆರಂಭ ಮಾಡಿ ಅನೇಕ ವ್ಯಂಜನಾಕ್ಷರಗಳಲ್ಲಿಯೂ ಕೂಡ ರಾಯರ ಮಹಿಮೆಗಳ ಚಿತ್ರಣವನ್ನು ಇವತ್ತಿನ ದಿನ ಕೃಷ್ಣಾವಧೂತರು ನಮ್ಮ ಕಣ್ಣ ಮುಂದೆ ಇಟ್ಟಿದ್ದಾರೆ. ಅಂತಹ ನಾಮಚಿಂತನೆಯಲ್ಲಿ ಇವತ್ತಿನ ದಿನ ಇನ್ನೊಂದು ರಾಯರ ಮಹಿಮೆಯನ್ನು ತಿಳಿಸುವಂತಹ ನಾಮವನ್ನು ನೋಡೋದಾದರೆ ಓಂ ಪಾಠಕಾಯ ನಮಃ. ರಾಘವೇಂದ್ರ ತೀರ್ಥರು ಮಂತ್ರಗಳ ಪಠನೆಯನ್ನು ಮಾಡೋದರಲ್ಲಿ ಅಥವಾ ಅದನ್ನು ಉಚ್ಚಾರಣೆ ಮಾಡ್ತಕ್ಕಂಥ ವಿಷಯದಲ್ಲಿ ತುಂಬ ಆಸಕ್ತರಾಗಿರ್ತಕ್ಕಂಥವರು. ಇಂತಹ ರಾಯರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಕೃಷ್ಣಾವಧೂತರು ಸ್ತೋತ್ರ ಮಾಡ್ತಾ ಇದ್ದಾರೆ. ಹಾಗಾದರೆ ಮಂತ್ರ ಅಂತ ಹೇಳಿದರೆ ಏನು? ಯಾರು ಈ ಮಂತ್ರಗಳಿಂದ ಆ ಭಗವಂತನ ಸ್ತೋತ್ರವನ್ನು ಮಾಡಬಲ್ಲರು ಅಂತ ಚಿಂತನೆಯನ್ನು ಮಾಡೋದಾದರೆ, ಮಂತ್ರ ಅನ್ನೋ ಶಬ್ದದ ಅರ್ಥ ಮನನಾತ್ ತ್ರಾಯತೆ ಇತಿ ಮಂತ್ರ. ಯಾವ ಪದಗಳನ್ನು ಅಥವಾ ವಾಕ್ಯಗಳನ್ನು ಉಚ್ಚಾರಣೆ ಮಾಡೋದ್ರಿಂದ ಅಥವಾ ಮನನ ಮಾಡೋದ್ರಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೋ ಅದನ್ನು ಮಂತ್ರ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಅತ್ಯಂತ ಸುಲಭದ ಭಾಷೆಯಲ್ಲಿ ಇದನ್ನು ಹೇಳೋದು ಅಂತಾದರೆ ಪರಮಾತ್ಮನ ಹತ್ತಿರ ಪ್ರಾರ್ಥನೆಯನ್ನು ಮಾಡೋದು. ಕೇವಲ ಪ್ರಾರ್ಥನೆ ಮಾತ್ರ ಅಲ್ಲ, ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡೋದರ ಮೂಲಕ ನಮ್ಮ ಪ್ರಾರ್ಥನೆಯನ್ನು ಆ ಭಗವಂತನಿಗೆ ಸಲ್ಲಿಸಿದಾಗ ಆ ಪರಮಾತ್ಮ ನಮ್ಮ ಬೇಕು ಬೇಡಗಳನ್ನು ಪೂರೈಸ್ತಾನೆ ಎನ್ನುವ ಉದ್ದೇಶದಿಂದ ಪ್ರತಿಯೊಬ್ಬ ಪುರುಷರೂ ಕೂಡ ತಮ್ಮ ಜೀವನದಲ್ಲಿ ಮಂತ್ರಗಳ ಅನುಷ್ಠಾನ ಅಥವಾ ಮಂತ್ರಗಳ ಪಠನೆಯನ್ನು ತಮ್ಮ ದೈನಂದಿನ ಜೀವನದಲ್ಲಿ ಇಟ್ಟುಕೊಂಡಿರ್ತಾರೆ. ಇವತ್ತಿನ ದಿನ ಮಂತ್ರಗಳ ರಾಜ ಅಂತ ಕರೆಸಿಕೊಂಡಿರತಕ್ಕಂತಹ ಮಂತ್ರ ಅದು ಗಾಯತ್ರಿ ಮಂತ್ರ. ಪ್ರತಿಯೊಬ್ಬ ಬ್ರಾಹ್ಮಣನೂ ಕೂಡ ತನ್ನ ಬ್ರಾಹ್ಮಣ್ಯದ ರಕ್ಷಣೆಗಾಗಿ ಪ್ರತಿನಿತ್ಯ ಕನಿಷ್ಠ ಪಕ್ಷ ಒಂದು 10 ಗಾಯತ್ರಿ ಮಂತ್ರವನ್ನಾದರೂ ಕೂಡ ಪಠನೆ ಮಾಡಲೇಬೇಕು ಅಂತ ಶಾಸ್ತ್ರದ ಒಂದು ಆದೇಶ. ಹಾಗಾಗಿ ಕೇವಲ ರಾಘವೇಂದ್ರ ತೀರ್ಥರು ಮಾತ್ರ ಮಂತ್ರಗಳಿಂದ ಆ ಪರಮಾತ್ಮನ ಸ್ತೋತ್ರವನ್ನ ಮಾಡಿ ಅನುಗ್ರಹವನ್ನ ಪಡೆದ್ರು ಅಥವಾ ಪಡೆದಿದ್ದಾರೆ ಅಂತ ಅರ್ಥ ಅಲ್ಲ. ರಾಯರು ಹೇಗೆ ತಮ್ಮ ದೈನಂದಿನ ಜೀವನದಲ್ಲಿ ಮಂತ್ರಾನುಷ್ಠಾನಗಳ ಮೂಲಕ ಆ ಮಂತ್ರಗಳ ಮೂಲಕ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡರೋ ಹಾಗೆ ನಾವು ಕೂಡ ಇವತ್ತಿನ ದಿನ ನಮ್ಮ ದೈನಂದಿನ ಜೀವನದಲ್ಲಿ ಕನಿಷ್ಠ ಪಕ್ಷ ಒಂದು 10 ನಿಮಿಷ ಆದರೂ ಕೂಡ ಆ ಮಂತ್ರಗಳ ಉಚ್ಚಾರಣೆಯನ್ನು ಮಾಡೋದರ ಮೂಲಕ ದೇವತಾ ಆರಾಧನೆಯನ್ನ ಮಾಡಬೇಕು. ಶಾಸ್ತ್ರದಲ್ಲಿ ಒಂದು ಪ್ರಸಿದ್ಧವಾದ ಮಾತು, ಅಮಂತ್ರಮನ್ನಂ ಯತ್ಕಿಂಚಿತ್ ಹೂಯತೆ ಚ ಹುತಾಶಾನೇ. ಯಾವುದೇ ಹೋಮ ಯಜ್ಞಗಳ ಪ್ರಕ್ರಿಯೆಗಳನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಮಂತ್ರರಹಿತವಾಗಿ ದೇವತೆಗಳಿಗೆ ಆಹುತಿಯನ್ನು ಕೊಡಬಾರದು. ಅಮಂತ್ರಮನ್ನಂ ಯತ್ಕಿಂಚಿತ್ ಹೂಯತೆ ಚ ಹುತಾಶಾನೇ. ಮಂತ್ರರಹಿತವಾಗಿ ನಾವು ದೇವತೆಗಳಿಗೆ ಆಹುತಿಯನ್ನ ಕೊಟ್ಟಲ್ಲಿ ಆ ಆಹುತಿಗಳನ್ನ ದೇವತೆಗಳು ಸ್ವೀಕಾರ ಮಾಡದೆ ದೈತ್ಯರು ಸ್ವೀಕಾರ ಮಾಡಿ ದೇವತಾ ಅನುಗ್ರಹಕ್ಕಿಂತಲೂ ಕೂಡ ಅವಗ್ರಹವೇ ನಮಗೆ ಪ್ರಾಪ್ತಿ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಪುರುಷನಿಗೂ ಕೂಡ ಇವತ್ತಿನ ದಿನ
ತನ್ನ ಜೀವನದಲ್ಲಿ ಒಬ್ಬರಲ್ಲ ಒಬ್ಬ ಗುರುಗಳು ಇದ್ದೇ ಇರ್ತಾರೆ. ತಾಯಿ ಆಗಬಹುದು, ತಂದೆ ಆಗಬಹುದು, ಅಣ್ಣ ಆಗಬಹುದು, ಅಕ್ಕ ಆಗಬಹುದು, ಅಥವಾ ಅದನ್ನೇ ಕಲಿತಂತಹ ಅನೇಕ ಒಬ್ಬ ಶ್ರೋತ್ರಿಯ ಬ್ರಾಹ್ಮಣರಾಗಿರಬಹುದು. ಅಂತಹ ಶ್ರೋತ್ರಿಯರ ಸನ್ನಿಧಾನಕ್ಕೆ ತೆರಳಿ ಆ ಮಂತ್ರಗಳನ್ನು ಸರಿಯಾದ ಕ್ರಮದಲ್ಲಿ ನಾವು ಉಚ್ಚಾರಣೆ ಮಾಡಿದ್ವಿ ಅಂತಾದರೆ ಆಗ ನಿಶ್ಚಯವಾಗಿಯೂ ಕೂಡ ಆ ಮಂತ್ರಗಳಲ್ಲಿ ಹೇಳಿರ್ತಕ್ಕಂಥ ಫಲ ನಮಗೆ ದೊರಕತ್ತೆ. ಅಷ್ಟೇ ಅಲ್ಲ, ಮಂತ್ರಗಳನ್ನ ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇರಬೇಕಾದ ಒಂದು ಎಚ್ಚರ ಏನು ಅಂತ ಹೇಳಿದ್ರೆ, ವೇದ ಮಂತ್ರಗಳನ್ನ ಉಚ್ಚಾರಣೆ ಮಾಡಬೇಕಾದ್ರೆ ಸ್ವರಾಕ್ಷರಗಳನ್ನ ಸರಿಯಾದ ಕ್ರಮದಲ್ಲಿ ಹೇಳಬೇಕು. ಅಪ್ಪಿ ತಪ್ಪಿ ಸ್ವರಾಕ್ಷರಗಳನ್ನ ಮೇಲೆ ಇದ್ದದ್ದನ್ನ ಕೆಳಗೆ, ಕೆಳಗೆ ಇದ್ದದ್ದನ್ನ ಮೇಲೆ ಹೇಳಿಬಿಟ್ರೆ ಎಷ್ಟೋ ಅಪಾರ್ಥಗಳು ಉಂಟಾಗತ್ತೆ. ಇಂದ್ರನನ್ನ ಕೊಲ್ಲತಕ್ಕಂತಹ ಮಗ ಹುಟ್ಟಬೇಕು ಅನ್ನೋ ಸಂಕಲ್ಪದಿಂದ ಕರ್ಮಾಂಗವನ್ನ ಆಚರಣೆ ಮಾಡಿದರೆ, ಕರ್ಮಗಳನ್ನ ಆಚರಣೆ ಮಾಡಿದ್ರೆ, ಇಂದ್ರನಿಂದ ಸಾಯುವ ಮಗ ನನಗೆ ಹುಟ್ಟಲಿ ಅನ್ನುವಂತಹ ಪ್ರಾರ್ಥನೆ ಕೇವಲ ಸ್ವರಾಕ್ಷರಗಳಲ್ಲಿ ವ್ಯತ್ಯಾಸ ಆಗಿರೋ ಕಾರಣದಿಂದ ಬಂತು. ಹಾಗಾಗಿ ಏನೇ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ, ಯಾವುದೇ ಸ್ತೋತ್ರಗಳನ್ನು ನೀವು ಹೇಳಿ, ಆದರೆ ಯಾವ ತಪ್ಪೂ ಕೂಡ ಇಲ್ಲದೆ ಇರುವಂತೆ ಏಕ ಶಬ್ದ ಸುಷ್ಠು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮಧುಗ್ಭವತಿ, ಒಂದೇ ಮಂತ್ರವನ್ನು ಹೇಳಿ, ಅತ್ಯಂತ ಸ್ಪಷ್ಟವಾಗಿ ಹೇಳಿ, ಸ್ವರ್ಗಲೋಕದಲ್ಲಿ ಆ ದೇವೇಂದ್ರ ನಿಮಗೆ ಹಸ್ತಲಾಘವವನ್ನು ಮಾಡಿ ಸ್ವಾಗತವನ್ನು ಕೋರ್ತಾನೆ ಅಂತ ಹೇಳುತ್ತೆ ಶಾಸ್ತ್ರಗಳು. ಹಾಗಾಗಿ ಇಂತಹ ಮಂತ್ರಗಳನ್ನ ಅತ್ಯಂತ ನಿಷ್ಠೆಯಿಂದ ಹೇಳಿ ತಮ್ಮ ಜೀವನದಲ್ಲಿ ಭಗವಂತನ ಅನುಗ್ರಹವನ್ನು ಪಡೆದಿರತಕ್ಕಂತಹ ರಾಯರು ನಮಗೂ ಕೂಡ ನಮ್ಮ ಜೀವನದಲ್ಲಿ ಮಂತ್ರಗಳನ್ನ ಹೇಳುವ ಕಲೆ, ಉಚ್ಚಾರಣೆ ಮಾಡತಕ್ಕಂತಹ ಕಲೆ, ಇದೆಲ್ಲವನ್ನೂ ಕೂಡ ದಯಪಾಲಿಸಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನ ಕೃಷ್ಣಾವಧೂತರು ಈ ನಾಮಚಿಂತನೆಯಲ್ಲಿ ಮಾಡ್ತಾ ಇದ್ದಾರೆ.